ನಿನ್ನಿಂದಲೇ ನಮ್ಮ ಕುಟುಂಬ. ಹಾಯ್, ವೆಲ್ಕಮ್ ಟು ನಮ್ಮ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ನಾನು ನಮ್ಮ ದೊಡ್ಡಮ್ಮ ಮನೆ ಮತ್ತು ಅಕ್ಕ ಮನೆಗೆ ಹೋಗಿದ್ವಿ ಎಲ್ಲರೂ ಸಮ್ಮರ್ ಹಾಲಿಡೇಸ್ಗೆ ಅಂತ ಹೇಳಿ. ಅದನ್ನು ಮರ್ಜ್ ಮಾಡಿ ಹಾಕಿದ್ದೀನಿ. ಮೇ ಬಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ವ್ಲಾಗ್ನ ನೋಡಿ, ನಿಜವಾಗ್ಲೂ ವಿಡಿಯೋ ಇಷ್ಟ ಆಗುತ್ತೆ. ನವನೀತಾ ಅವ್ರ ಕಾಲೇಜ್ ಹುಡುಗಿರೇ ಇವರು. ನಡ್ಕೊಂಬರ್ತಾ ಇರ್ಬೋದೇನೋ ನೋಡಿ. ಹಂಗೆ ಕಾಣಿಸಿದ್ರೆ ಅವಳಲ್ಲ. ಬೇಕಾ ಬಡವಾ? ಬಾ ಇಳಿಸ್ಕೋ. ಎಲ್ಲೋದ್ರೂ ಅಷ್ಟೇ ವೇದಾಂತು ತಮಟೆ ಬೀಟ್ ಕೇಳಿದ ತಕ್ಷಣ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಡ್ಯಾನ್ಸಲ್ಲಂತೂ ಎಕ್ಸ್ಪರ್ಟ್ ಅವನು. ಸೊ ನಾವು ಫಸ್ಟ್ ಹೋದಂತಹ ಪ್ಲೇಸ್ ಬಂದು ಮದ್ದೂರು, ನಮ್ಮ ಅಕ್ಕನೂರು. ಅವಳು ಪ್ರತಿ ವರ್ಷವೂ ಕೂಡ ಮದ್ದೂರಮ್ಮ ಏನು ಜಾತ್ರೆ ನಡೀತೆ ಆ ಟೈಮಲ್ಲಿ ಮನೆಯಲ್ಲಿ ದೇವರನ್ನ ಇಳಿಸಿ ಪೂಜೆ ಮಾಡ್ತಾಳೆ. ಸೊ ಈ ವರ್ಷ ನಾವು ಕೂಡ ಹೋಗಿದ್ವಿ. ಇಷ್ಟು ಸಲ ನಮಗೆ ಕಾಲೇಜ್ ಇರ್ತಿತ್ತು, ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ವರ್ಷ ರಜಾ ಇದ್ದಿದ್ದ ಕಾರಣ ನಾವು ಹೋದ್ವಿ. ತುಂಬಾ ಚೆನ್ನಾಗಾಯಿತು. ಸೊ ದೇವ್ರನ್ನ ಮನೆಗೆ ಕರೆಸಿ ಪೂಜೆ ಮಾಡಿ ಮಡ್ಲಕ್ಕಿ ಎಲ್ಲ ತುಂಬಾದ ನಂತರ ಅಲ್ಲಿ ಬಂದಂಥ ಮುತ್ತೈದರಿಗೆಲ್ಲ ಅಕ್ಕ ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲ ಕೊಟ್ಲು. ಜೊತೆಗೆ ಪ್ರಸಾದ ಕೂಡ ಮಾಡಿಸಿದ್ಲು. ಪಾನ್ಕ ಆಗಿರ್ಬೋದು, ಮಜ್ಜಿಗೆ, ಈ ಥರ ಎಲ್ಲ ಪ್ರಸಾದನೂ ಅಲ್ಲಿ ಯಾರ್ಯಾರು ಬಂದಿದ್ರು ಅಕ್ಕಪಕ್ಕದ ಮನೆಯವ್ರ ಪೂಜೆಗೆ ಅವ್ರಿಗೆಲ್ಲ ಕೊಟ್ಟರು. ಅಲ್ಲಿಂದ ನಾವು ಊಟ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಒಂದು 5:30 ಹಂಗೆ ನಮ್ಮ ದೊಡ್ಡಮ್ಮ ಅವ್ರಿಗೆ ಹೊರಟ್ವಿ. ನಾವು ಮೊದಲು ಹೋದ್ವಿ. ಅಕ್ಕ ನಾನು ಫಂಕ್ಷನ್ ಇದ್ದಿದ್ದ ಕಾರಣ ಅವಳು ಸ್ವಲ್ಪ ಲೇಟಾಗಿ ಬರ್ತೀನಿ, ನೀವು ಹೋಗಿರಿ ಅಂತ ಹೇಳಿದ್ಲು. ನಾವು ಒಂದು 5:30, 6 ಒಳಗಡೆ ಎಲ್ಲ ಮನೆಗೆ ರೀಚ್ ಆದ್ವಿ. ಅವಳು ಒಂದು 7:30 ಹಂಗೆ ಬಂದಳು. ಯಾಕೆಂದರೆ ದೇವರು ಇಳಿಸಿದ ಕಾರಣ ಅವಳು ಅವತ್ತು ಪೂಜೆ ಮಾಡಲೇಬೇಕಿತ್ತು. ತುಂಬ ಲಾಂಗ್ ಡಿಸ್ಟೆನ್ಸ್ ಏನಿರಲಿಲ್ಲ, ಒಂದು 6 ಕಿಲೋಮೀಟರ್ ಅಷ್ಟೇ. ಅದಕ್ಕೆ ಅವಳು ಈವ್ನಿಂಗ್ ಬರ್ತೀನಿ ಅಂತ ಹೇಳಿದ್ಲು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು. ವಿಡಿಯೋ ಮಾಡ್ತಿದ್ದೀನಿ ಅಪ್ಪು, ಏನಾದರೂ ಹೇಳು. ಸುಮ್ಮನೆ ಫ್ರೆಂಡ್ಸ್ ಒಂದು ಒದಿಲಿ ಅಂತ ಆಶೀರ್ವಾದ ಮಾಡಿ. ಇಲ್ಲೂ ಕರಿತಾ ಇದ್ದಾಳೆ. ಫ್ರೆಂಡ್ಸ್ ನೋಡಿ, ಇವನು ರೈತ. ಇವನಿಗೆ ಈಗ ಬರೀ ಡೌಗಳು ನಿಂತು ಇದ್ರೆ ಹೇಳಿ. ರೈತ 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 ಕೆಟ್ಲಲ್ಲಿ ಹಾಲು ಉಪ್ಪತ್ತೈಲ ಬರೀ ಇಂಥದೆಯಾ. ಪಕ್ಷಿ ಅದ ಬಾ ತೋರಿಸ್ತೀನಿ. ಮರಿಯಾಗವೆ ಎತ್ಕೋಬೋದ ಈಗ ಬಿಡು. ಎತ್ತಿ ಹಂಗೆ ಇರ್ಲಿ ಬೇಕಾರೆ ಆತರ ಸಹಿತನೇ ಮರಿನು. ನಾವು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ದೊಡ್ಡಮ್ಮ ಹಾಲು ಕರಿತಾ ಇದ್ರು. ನಮ್ಮ ಅಕ್ಕನ ಮಗ ನಾನು ಕರಿತೀನಿ ಅಂತ ಹೇಳಿ ಹೋದ. ಸೊ ಅವ್ನಿಗಾಗಲಿಲ್ಲ, ಒಂದು ಸ್ವಲ್ಪ ಹೊತ್ತು ಕರೆದ್ಬಿಟ್ಟು ಎದ್ದು ಬಂದುಬಿಟ್ಟ. ಸೊ ಇದು ನಮ್ಮ ದೊಡ್ಡಮ್ಮ ಮನೆ ಮುಂದೆನೇ ಇರೋ ಕರ್ಬೇವಿನ ಸೊಪ್ಪಿನ ಗಿಡದಲ್ಲಿ ಈ ಬರ್ಡ್ ಇತ್ತು. ಸೊ ತುಂಬ ಹತ್ತಿರದಿಂದ ವೀಡಿಯೋ ಮಾಡಿದ್ರು, ಅದೇನೂ ಮಾಡಲಿಲ್ಲ ನಮಗೆ ಡಿಸ್ಟರ್ಬು. ನಾವೇ ಅದಕ್ಕೆ ಡಿಸ್ಟರ್ಬ್ ಮಾಡ್ತಿದ್ವಿ ಪಾಪ. ಸೊ ಅದಾದಮೇಲೆ ಸಂಜೆ ಒಂದು ರೌಂಡು ವಾಕ್ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ವಿ. ಆಗ ಅಲ್ಲೇ ಅಮ್ಮ ಮನೆಯಿಂದ ಡೌನಲ್ಲೇ ಒಂದು ಪೋರ್ಟಬಲ್ ಹೌಸನ್ನು ನೋಡಿದ್ವಿ ನಾವು. ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಹೇಳಿ ಹೋದ್ವಿ. ಯಾರೋ ಮೈಸೂರವ್ರಂತೆ, ಅಲ್ಲಿ ಸೆಟಲ್ ಆಗಿದ್ದಾರೆ. ಸೆಟಲ್ ಆಗಿಲ್ಲ, ಅವರು ವೀಕೆಂಡ್ಸಲ್ಲಿ ಬರಲಿಕ್ಕೆ ಅಂತ ಹೇಳಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಈಸಿಯಾಗಿ ಅದನ್ನು ಕ್ಯಾರಿ ಮಾಡ್ಬೋದು, ಅಂದರೆ ಟ್ರಕ್ಗಳ ಮೂಲಕ ಕ್ಯಾರಿ ಮಾಡ್ಬೋದು ಅಂಥದ್ದು ಒಂದು ಹೌಸನ್ನು ಅವರು ಬಿಲ್ಡ್ ಮಾಡಿದರು.
ಅದು ಕಂಪ್ಲೀಟಾಗಿ ಕ್ಯಾರೋವನ್ ಥರನೇ ಇತ್ತು ನೋಡಲಿಕ್ಕೆ. ಸೊ ಅದ್ರ ಒಳಗಡೆ ಎಲ್ಲ ವೀಡಿಯೋಸನ್ನು ನಾನು ಹಾಕಿದ್ದೀನಿ ಯಾವ ಥರ ಇದೆ ಅಂತ ಹೇಳಿ. ಕಂಪ್ಲೀಟ್ ಅದು ಐರನ್ದಾಗಿತ್ತು, ಬಟ್ ಒಳಗಡೆ ನೋಡಿದಾಗ ಹೇಗೆ ನಮಗೆ ಕ್ಯಾರೋವನ್ ಇರುತ್ತೆ ಆ ಥರ ಫೀಲ್ ಕೊಡ್ತಾಯಿತ್ತು. ನೋಡ್ಬೋದು ನೀವು ಇಲ್ಲಿ ಒಳಗಡೆ ಅವರು ಪಾಪ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿ ಆನ್ ಮಾಡಿ ತೋರಿಸಿದ್ರು. ನಿಜವಾಗ್ಲೂ ಒಂದು ಕಂಪ್ಲೀಟ್ ಮನೆ ಹೇಗಿದೆ ಆ ಥರನೇ ಇತ್ತು ಒಳಗಡೆ ಕಂಪ್ಲೀಟಾಗಿ. ಕ್ಯಾರೋ ಒಂಥರನೇ ಕಣೆ. ಇನ್ನೂ ಹೋಗ್ರೆ ಮಗ ಮಿಷಿನ್ ಮೈಸೂರಿಗೆ ಹೋಗುವೆ, ಬೆಂಗಳೂರು ಶ್ರೀಮಂತರ ತಗೋದ್ರು. ಇದು ಬಾತ್ರೂಮ್ 12 ಬಾತ್ರೂಮು, ಗ್ರಾನೈಟ್ ಇದು ಎಲ್ಲ ಯಾರವ್ರೆ ಅದನ್ನೆಲ್ಲ ನೋಡಕ್ಕೆ. ಆ ವಿಡಿಯೋದಲ್ಲಿ ವೇದು ಬಾಲ್ ಇಟ್ಕೊಂಡು ಆಡ್ತಾ ಇದ್ನಲ್ಲ, ಆ ಬಾಲ್ನು ಕೂಡ ಎತ್ಕೊಂಡು ಬಂದ್ಬಿಟ್ಟಿದ್ದ. ಅದಾದ್ಮೇಲೆ ಅಲ್ಲಿಂದ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಮತ್ತೆ ಕಾಫಿ ಎಲ್ಲ ಮಾಡಿಕೊಂಡು ನಾವು ಕಾರ್ಡ್ಸ್ ಆಡೋಣ ಅಂತ ಹೇಳಿ ಕುತ್ಕೊಂಡು. ಹಾಯ್ ಫ್ರೆಂಡ್ಸ್, ನಾವು ನಮ್ಮ ಮಿಸ್ಸಸ್ ಸರ್ ಮನೆಗೆ ಹೋಗಿದ್ದೀವಿ. ಅಲ್ಲಿ ನಾವು ಈಗ ಇದಾಡ್ತೇವೆ ಅಂತ ಶುರು ಮಾಡು ಮಗ. ನಾವು ಕಾರ್ಡ್ಸ್ ಆಡಲಿಕ್ಕೆ ಶುರು ಮಾಡಿದ್ವಿ. ಅಷ್ಟರಲ್ಲಿ ಅಕ್ಕ ಕೂಡ ನಮ್ಮನ್ನು ಜಾಯ್ನ್ ಆದ್ಲು. ಅಂದರೆ ಭಾವನೆ ಬಂದು ಅವಳನ್ನ ಡ್ರಾಪ್ ಮಾಡಿ ಹೋದರು. ಸೊ ಸ್ನ್ಯಾಕ್ಸ್ ಎಲ್ಲ ಅಂದರೆ ಬಜ್ಜಿ ಹಪ್ಪಳ ಈ ಥರ ಎಲ್ಲ ಹಾಕ್ಸ್ಕೊಂಡು ತಿನ್ಕೊಂಡು ಹೊರಗಡೆನೆ ಕುತ್ಕೊಂಡು ಆಡ್ತಿದ್ವಿ ನಾವು. ಇದೇನಾದ್ರು ಮತ್ತೆ ಪೊಲೀಸರು ಕಳ್ಳ ಬಂದ್ರೆ ಮತ್ತೆ ಕುಲ್ಕಿಸ್ರಿ. ಸೊ ಅದಾದಮೇಲೆ ನಮ್ಮ ದೊಡ್ಡಮ್ಮ ಮುದ್ದೆ ಸೊಪ್ಪು ಉಪ್ಪು ಸಾಂಬಾರು ಮಾಡಿದ್ರು. ತಿನ್ಕೊಂಡು ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂಥೇಳಿ ನಾನು ಮತ್ತು ಅಕ್ಕ ಹೋದ್ವಿ. ರೋಡ್ ಫುಲ್ ಖಾಲಿ. ಸೊ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಲಾಗ್ನ. ಹಾಯ್, ಗುಡ್ ಮಾರ್ನಿಂಗ್. ಇದು ಡೇ 2ನ ಲಾಗು. ಸೊ ಅಲ್ಲೇ ದೊಡ್ಡಮ್ಮ ಮನೇಲಿ ಹಾಲ್ಟ್ ಆಗಿದ್ವಲ್ವ. ಬೆಳಗ್ಗೆ ಆಲ್ರೆಡಿ ಅವರು 5:30ಗೆಲ್ಲ ಎದ್ದು ಹಸು ಕರೆಯೋದಾಗಿರ್ಬೋದು, ಗದ್ದೆ ಕೆಲಸ ಇದೆಲ್ಲ ನೋಡ್ಕೊತಾ ಇದ್ರು. ನಾವು ಒಂದು 6:30 ಹಂಗೆ ಎದ್ವಿ. ಎದ್ದು ಕೂಡಲೇ ನಾವು ಅಕ್ಕ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ಹೇಳಿದ್ಲು. ಅವಳ ಜೊತೆ ವಾಕ್ ಹೋದೆ ನಾನು. ತುಂಬಾ ಚೆನ್ನಾಗಿತ್ತು ವೆದರು. ಯಾವಾಗಲೂ ವೆಹಿಕಲ್ ಸೌಂಡು ಅದು ಇದು ನೋಡಿ ಕೇಳಿಸ್ಕೊಂಡು ಇವತ್ತೇನೋ ಒಂಥರ ಪೀಸ್ಫುಲ್ ಆಗಿತ್ತು. ಗೈಸ್, ಅಲ್ಲೊಬ್ಬ ಕಾಣಿಸ್ತಿದ್ದಾನಲ್ಲ ಎಲ್ಲೋ ಟೀ ಶರ್ಟು, ಅಪ್ಪು ಮಹಾರಾಜು ತಗೊಂಡೋಗ್ಬಿಟ್ಟು ಎತ್ತಿನ ಗಾಡಿನ ತಿರ್ಗಿಸಕ್ ಬರ್ದೆ ಈಗ ನಮ್ಮ ದೊಡ್ಡಮ್ಮನ ಹತ್ಸಿದ್ದಾನೆ. ಯಾರಮ್ಮ? ಪೈಲ್ವಾನ್ ಸಿದ್ದಿ. ಪೈಲ್ವಾನ್ ಸಿದ್ದಿಗೆ ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋ ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಅದ್ರ ಜೊತೆಗೆ ಚೋಟ ಮೋಟಗಳು ಎರಡು ನಮ್ಮ ನಿನ್ನಿಂದಲೇ ನಮ್ಮ ಕುಟುಂಬ. ಅಣ್ಣ, ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು, ಬಡ್ಡಿ ಹೆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲಂತವೆ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದೆ. ಹಾಯ್ ಫ್ರೆಂಡ್ಸ್, ನಮ್ ಕ್ರಿಯೇಟಿವ್ ಮೂದೇವಿದು ಒಂದೇ ಕಣ್ಣಲ್ಲಿ ಅಳ್ತಾ ಇದೆ. ದಯವಿಟ್ಟು ಕೆಳಗಡೆ ಕೆಂಪು ಬಟನ್ ಕಾಣಿಸೋ ಸಬ್ಸ್ಕ್ರೈಬ್ ಅನ್ನ ಹಂಗೆ ಆಗ್ಬಿಡಿ. ಬಾಯ್. ಅಪ್ಪು ಗಾಡಿ ಓಡಿಸ್ತಿರೋದು ನೋಡಿ ನಾನು ಒಂದ್ಸಲ ಓಡಿಸ್ಬೇಕು ಅಂತ ಹೇಳಿ ಕುತ್ಕೊಂಡ ವೇದಾಂತು. ಬಟ್ ನಾವು ಅಲೋ ಮಾಡಲಿಲ್ಲ ಅವನಿಗೆ. ಆಮೇಲೆ ಲಕ್ಷಿ ನಾನೊಂದ್ಸಲ ಟ್ರೈ ಮಾಡ್ತೀನಿ ಅಂತ ಹೇಳಿ ಹತ್ತಿದ್ರು ಅವರು. ಬಟ್ ಅವ್ರಿಗೂ ಓಡ್ಸೋಕ್ಕೆ ಬರಲಿಲ್ಲ ಸರಿಗೆ. ಅವ್ರಿಗೆ ಓಡ್ಸೋಕ್ಕೆ ಬರ್ದೇನೆ ಡ್ರೈನೇಜ್ ಒಳಗಡೆ ಬಿಟ್ಬಿಟ್ರು. ಆಮೇಲೆ ಮತ್ತೆ ನಮ್ಮ ದೊಡ್ಡಮ್ಮನೆ ಬಂದು ಎತ್ತಿನ ಗಾಡಿನ ರೋಡಿಗೆ ತೊಗೊಂಡು ಬಂದರು. ಅದಾದಮೇಲೆ ಇನ್ನು ಯಾರ ಕೈಲೂ ಕೊಡಲಿಲ್ಲ. ನಮ್ಮ ದೊಡ್ಡಮ್ಮನೆ ಓಡಿಸ್ತೀನಿ ನಾನೇನೇ ಬಿಡ್ರಪ್ಪ ಅಂತೇಳಿ ತೊಗೊಂಡು ಬಂದು. ಎತ್ತಿನ ಗಾಡೀಲಿ ಎಲ್ಲೋಗ್ತಾ ಇದ್ದೀವಿ ಅಂತನಾ? ಸೊ ಬನ್ನಿ ಎಲ್ಲರೂ ಎಲ್ಲೋಗ್ತಾ ಇದ್ದೀವಿ ಅಂತ ಹೇಳಿ ನೋಡೋಣ. ನಮ್ಮ ಲಗೇಜ್ಗಳನ್ನೆಲ್ಲ ಗಾಡಿಗೆ ಹಾಕ್ಬಿಟ್ಟು ನಾವು ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಲಗೇಜ್ಗಳ ಹಾಯ್ ಮಾಡಿ. ಎಲ್ಲ ಚಲೋಗ್ತದೆ.
ಸೊ ನಾವು ಹೋಗ್ತಿರುವಂಥ ಪ್ಲೇಸ್ ಬಂದು ನಮ್ಮ ದೊಡ್ಡಮ್ಮವ್ರ ತೋಟ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಲಂಚ್ನ ಅಲ್ಲೇ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಇವರು ಗ್ರಿಲ್ ಚಿಕನ್ಗೆ ರೆಡಿ ಮಾಡ್ತಾ ಇದ್ದಾರೆ. ಅವ್ರದ್ದು ಗ್ರಿಲ್ ಟೀಮ್, ನಮ್ಮದು ಗೀ ರೈಸ್ ಟೀಮ್. ನಿಮ್ದು ಯಾವ ಟೀಮ್ ಸರ್? ಬಿರಿಯಾನಿ ಟೀಮ್ ಇವ್ರದ್ದು. ಅಡುಗೆಗೆ ರೆಡಿ ಮಾಡ್ತಿದ್ರೆ ಗೈಸ್. ಅಮ್ಮ ಮತ್ತು ಅಕ್ಕ ಸೇರಿಕೊಂಡು ತಂದೂರಿಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಹಸ್ಬೆಂಡು ತಂದೂರಿ ಗ್ರಿಲ್ ರೆಡಿ ಮಾಡ್ತಾ ಇದ್ದಾರೆ. ರಕ್ಷಿತ್ ಹಾಯ್. ಇವರು ನಮ್ಮ ಮನೆ ಹಿರಿತಲೆ. ಹಾಯ್ ಮಾಡಿ, ಹಾಯ್ ಮಾಡಿ. ದೊಡ್ಡಮ್ಮ ಹೇಳ್ಕೊಡ್ತಾ ಇದೆ ಅಲ್ಲಿ ನೋಡು. ಚೇರ್ ಪುಡಿ ನಿಂಗೆ ಗೊತ್ತಾಗಲ್ವಾ? ತಕ ನಮ್ ಕೃಷ್ಣಪ್ಪ ಹೇಳಿದ್ಮೇಲೆ ನಾವು ಹಾಕ್ತಿವಿ. ಗರಂ ಮಸಾಲ ಆಡ್ ಮಾಡ್ಬೇಕು ಫಸ್ಟ್ ಫ್ರೆಂಡ್ಸ್. ಫುಲ್ ಹಾಕ್ಬೇಕು ಗರಂ ಮಸಾಲ, ಸಾಲಲ್ಲ. ಗರಂ ನಾವು ಮಾಡೋರು ಇವೆಲ್ಲ ತಿನ್ನವು. ಗೈಸ್ ನನ್ನ ಕೈ ಸುಟ್ಟೋಗಿದೆ. ನಾನೇ ಸುಟ್ಟಿರೋದು ಫ್ರೆಂಡ್ಸ್. ನೋಡಿ ರಾಗಿ ಅಂಬ್ಲಿನ ಬೇಕು ಅಂತ ಇಕ್ಲಿರುತ್ತಲ್ಲ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅದನ್ನ ಒಂದು ಬೆಂಡ್ ಮಾಡಿಬಿಟ್ಟಿದೆ. ಅವ್ರು ಹಿಂಗೆ ಹಿಡ್ದು ಪಕ್ಕದ ಬೇಕಾ ನಾನು ಆ ಟೈಮಲ್ಲಿ ನಾನು ಏನು ಮಾಡಿದೆ, ಒಂದು ಇದು ಫಿಕ್ಸ್ ಮಾಡಿದೆ ಫ್ರೆಂಡ್ಸ್. ಅದು ಕರೆಂಟ್ ಇದೊಡ್ದಿದೆ, ಇವ್ರ ಕೈ ಮೇಲೆ ಬಿದ್ದಿದೆ ನೋಡಿ. ಅದ್ಯಾವ್ದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಅದು ಎಲ್ಲ ಗೊತ್ತಿಲ್ಲ. ರಾಗಿ ಅಂಬ್ಲಿಯಿಂದ ಸುಟ್ಟೋಗಿದೆ ಕೈ. ಅದಕ್ಕೋಸ್ಕರ ಎಲ್ಲ ಜವಾಬ್ದಾರಿನೂ ಮಿಸ್ಸಸ್ ನಂದಿನಿ ಆ್ಯಂಡ್ ಗೌರಮ್ಮ, ಮಿಸ್ ಮೋನಿತಾ, ಮಿಸ್ಟರ್ ಅಪ್ಪು, ನವನಿತಾ ಆ್ಯಂಡ್ ಮೈ ಹಸ್ಬೆಂಡ್ ರಕ್ಷಿತ್. ದಿಸ್ ಇಸ್ ಕೃಷ್ಣಪ್ಪ. ಎಲ್ಲ ಆಯನ್ರ ಕೃಷ್ಣಪ್ಪಂಗೆ ಜೈ ಜೈ. ನನ್ನ ಮಗ ಆಲ್ರೆಡಿ ತುಂಬ ಕೆಲಸ ಮಾಡಿ ಹುಲ್ ಕಟ್ ಮಾಡ್ತೀನಿ ಅಂತೇಳಿ ಕೈನೇ ಕಟ್ ಮಾಡ್ಕೊಂಡು ಆರಾಮಾಗಿ ಕೂತಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಪ್ಪ. ಇಲ್ಲೇ ಅವಳೆ ಕೊಡ್ತಾಳೆ. ಇವತ್ತೇನು ರೆಸಿಪಿ? ಮಕ್ಕೆ ಬೆಂಕಿ ಏನ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ನಮ್ಮ ಹಳ್ಳಿನೇ ಅಂದ, ನಮ್ಮ ಹಳ್ಳಿನೇ ಚಂದ. ನಮ್ ಕೃಷ್ಣಪ್ಪ ಅವ್ರೇ ಮಾಡಿಸಿ ಅವ್ರ ತೋಟದಲ್ಲೇ ಮಾಡ್ತಾ ಇರೋದು. ನೋಡಿ ಹೆಂಗಾಗಿದೆ. ಇದೇ ಚಿಕನ್ ತಂದೂರಿಗೆ ರೆಸಿಪಿ. ಏನ್ ಮಚ್ಚ? ತಂದೂರಿ ಮಚ್ಚ. ನಮ್ಮ ಹಳ್ಳಿನೇ ಅಂದ, ನಮ್ಮ ಹಳ್ಳಿನೇ ಚಂದ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಾವು ಮಾಡ್ತಾ ಇರೋದು ತಂದೂರಿ ಅಂದ್ರೆ ನೋಡಿ ಹಿಂಗಿರುತ್ತೆ. ಅದು ನಮ್ಮ ಕೃಷ್ಣಪ್ಪನ ತೋಟ. ನೋಡಿ ನಮ್ ಕೃಷ್ಣಪ್ಪ ಗೊದ್ದ ಮಾತೆ ಹಿಡ್ಕ ಕೂತಿದ್ದಾರೆ. ನಾವು ಮಾಡ್ತೀವಿ. ಇವ್ರು ನೋಡಿ, ಇವ್ರು ಇತ್ ಕಳಿಸ್ತಾ ಇದಾರೆ ಮಸಾಲೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಹಂಗೆ ಯಾಕಂದ್ರೆ ಎಲ್ಲ ಫುಲ್ ಡ್ರೈನ್ ಮಾಡ್ಬಿಟ್ಟು ತಿಂತಾ ಇದ್ರೆ ನಿದ್ದೆ ಬಂದು ತೂರಾಡ್ಬೇಕು. ಮಾತಾಡ್ತಾ ಇದ್ದಾನಲ್ಲ, ಇವನ್ ಬಗ್ಗೆ ಒಪಿನಿಯನ್ನ ನಮ್ಮ ಉಳಿದಂತ ಕಂಟೆಸ್ಟೆಂಟ್ಗಳು ಹೇಳ್ತಾರೆ. ಹೇಳಿ ಮೇಡಮ್. ಅಪ್ಪು ಬಗ್ಗೆ ಒಂದೇ ವರ್ಡ್. ಐಸಿ ಮೀನ್ಸ್ ಶಾರ್ಟ್ ಫಾರ್ಮ್. ಆಮೇಲೆ ಹೇಳ್ತೀನಿ. ಈಗಲೇ ಹೇಳ್ಬೇಕು ನಮ್ಮ ವೀಕ್ಷಕರಿಗೋಸ್ಕರ. ಐಸಿ ಅಂದ್ರೆ ಆಮೇಲೆ ಹೇಳ್ತೀನಿ. ಅಪ್ಪು ಬಗ್ಗೆ ಹೇಳಮ್ಮ.
ಪಾಪ ಅಜ್ಜಿಯ ಮುದ್ದಿನ ಮೊಮ್ಮಗ ಅವನು. ಒಂದೇ ವರ್ಡ್ ನೆಕ್ಸ್ಟ್ ಅಪ್ಪು ಬಗ್ಗೆ ಹೇಳಿ ಸರ್ ನೀವು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಯಾವಾಗಲೂ ತೋಟಕ್ಕೆ ಹೋಗ್ತಾನೆ. ಗೈಸ್ ಮಧ್ಯ ಇಂಟ್ರಪ್ಟ್ ಹೇಳಿ ಬನ್ನಿ. ಇದು ರತ್ನಮ್ಮ ಅವ್ರದ್ದು ತೋಟ, ಇವ್ರ ತೋಟದಲ್ಲೇ ನಾವು ಅಡುಗೆ ಮಾಡ್ತಿರೋದು. ಹೇಳಿ ಅಪ್ಪ ಅವ್ರೆ, ಅವ್ರಿಗೊಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಅಪ್ಪ ಅವ್ರೆ. ರತ್ನಮ್ಮ ಅವರೇ, ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಏನು? ಚಿಕನ್ ಮಟನ್ ತಂದೂರಿ. ಹಳ್ಳಿನೇ ನಮ್ಮ ಹಳ್ಳಿನೇ ಚಂದ, ನಮ್ಮ ಹಳ್ಳಿನೇ ನಮ್ಮ ಮಾಸಿನಲ್ಲಿ ರತ್ನಮ್ಮ ಅವ್ರ ತೋಟನೇ ಚಂದ. ಇಷ್ಟೇ ನೋಡಿ ಫ್ರೆಂಡ್ಸ್, ನಾವು ನಮ್ಮ ರತ್ನಮ್ಮ ಇವತ್ತು ತಂದೂರಿ ಮಾಡಿ ಯೂಟ್ಯೂಬ್ ಹಾಕಿ. ಅಪ್ಪು ಬಗ್ಗೆ ಒಂದ್ ವರ್ಡ್ ಅಲ್ಲಿ ಹೇಳಿ ಮೇಡಮ್. ನನ್ನ ಮುದ್ದಿನ ಮಗ. ನವನೀತಾ ಅವ್ರೆ, ಅಪ್ಪು ಬಗ್ಗೆ ಒಂದ್ ವರ್ಡ್ ಅಲ್ಲಿ. ರಕ್ಷಿತಾ ನೀವು ಅಪ್ಪು ಬಗ್ಗೆ. ದೇವಂತ ಮನುಷ್ಯನ ಮನ್ಸನೇ ಸರಿ ಇಲ್ವಾ? ಅಯ್ಯೋ, ಏನ್ ಹೇಳಿ ಸರ್ ಅಪ್ಪು ಬಗ್ಗೆ? ಅವರೆಲ್ಲ ಏನ್ ಹೇಳಿದ್ರು ಅದೆಲ್ಲದಕ್ಕೂ ನಾನು ಅಗ್ರಿ ಆಗ್ತೀನಿ. ಈಸ್ ಲೈಕ್ ಅಲಂಡೆ ಅಪ್ಪು ಅಂತ. ಆ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೋಡಿ, ನಾವು ತಿನ್ನಕ್ ರೆಡಿ ಮಾಡ್ತಾ ಇದೀವಿ, ಅವ್ರು ಹಸುಕ್ ತಿನ್ಸಕ್ ರೆಡಿ ಮಾಡ್ತಾ ಇದಾರೆ ಆಲ್ರೆಡಿ. ಸೊ ತಂದೂರಿ ಚಿಕನ್ ಜೊತೆಗೆ ನಾವು ಗೀ ರೈಸ್ ಕೂಡ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಅಮ್ಮ ಮತ್ತು ಅಕ್ಕ ಸೇರ್ಕೊಂಡು ರೆಡಿ ಮಾಡ್ತಾಯಿದ್ರು. ಸೊ ಅಕ್ಕ ಕಂಪ್ಲೀಟಾಗಿ ಚಿಕನ್ ತಂದೂರಿಗೆ ಏನೇನು ಬೇಕೋ ಆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಅವಳನ್ನೇ ರೆಡಿ ಮಾಡಿಕೊಟ್ಲು. ಸೊ ಕಂಪ್ಲೀಟಾಗಿ ಅದಕ್ಕೆ ಮಸಾಲೆ ಎಲ್ಲ ಅಪ್ಲೈ ಮಾಡಿ 1 hour ಮ್ಯಾರಿನೇಟ್ ಕೂಡ ಮಾಡಿ ಇಟ್ಟಿದ್ವಿ ನಾವು. ಸೊ ಅದಾದ ನಂತರ ಯಾವ ರೀತಿ ಬೇಯಿಸಿದ್ರು ಅಂತ ಹೇಳಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ಈಗ ಕೈಲೇ ಹಿಡ್ಕೊಳ್ಳಿ ಅಷ್ಟೇ. ಆಗಲ್ಲ ಹಿಡ್ಕೊಳಕ್ಕೆ. ವೇದಿ ಇಲ್ತಿರ್ಗೋ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸೊ ಇದ್ಯಾವುದು ಕೂಡ ಪ್ರೀ ಪ್ಲ್ಯಾನ್ಡ್ ಅಲ್ಲ, ದಿಢೀರ್ ಅಂತ ನಾವು ಫಿಕ್ಸ್ ಮಾಡಿಕೊಂಡು ನಮ್ಮ ದೊಡ್ಡಮ್ಮ ಮನೆಗೆ ಹೋದ್ವಿ. ಜೊತೆಗೆ ಅಲ್ಲೇ ಏನಿತ್ತು ಅದನ್ನು ಬಳಸ್ಕೊಂಡು ಇದನ್ನು ಪ್ರಿಪೇರ್ ಮಾಡಿರೋಂಥದ್ದು. ಸೊ ನಮಗೆ ಗ್ರಿಲ್ ಚಿಕನ್ ಮಾಡಲಿಕ್ಕೆ ಮೇಯ್ನಾಗಿ ಗ್ರಿಲ್ ಅವೈಲಬಲ್ ಇರಲಿಲ್ಲ. ಅಲ್ಲಿ ಏನಿತ್ತು ಅದನ್ನು ಬಳಸ್ಕೊಂಡು ನಾವು ಈ ಚಿಕನನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಸೊ ಅದನ್ನು ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಸೊ ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಚೆನ್ನಾಗಿ ಬೈದೈತಲ್ವಾ? ಚೆನ್ನಾಗಿ ಬಂದಿದೆ. ಕಂತ್ರಿಗಳು ನಮ್ಗೊಂದು ಎಳ್ನೀರು ತರದಂತೆ. ಗಾಡಿ ಕೀ ಕೊಡಿ. ಈಗ ನಾನು ಕೊಟ್ರೆ ನನ್ನ ಗಾಡಿ ಕೀ ಕೊಡ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸೊ ಫೈನಲಿ ತಂದೂರಿ ಚಿಕನ್ ರೆಡಿ ಆಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ದೊಡ್ಡಮ್ಮ ಮನೆಯಲ್ಲಿ ಮಟನ್ ಸಾಂಬಾರು, ಎಗ್ ಇದೆಲ್ಲ ನಾವು ರೆಡಿ ಮಾಡಿ ಇಟ್ಟು ಬಂದಿದ್ವಿ ಬೆಳಗ್ಗೆನೆ. ಅದನ್ನೆಲ್ಲ ತೊಗೊಂಡು ಬರಲಿಕ್ಕೆ ಅಂತ ಹೇಳಿ ಹೋಗಿದ್ರು ದೊಡ್ಡಮ್ಮ. ಅಲ್ಲಿ ಬರೋವರೆಗೂ ಇವರು ಮಧ್ಯದಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಿರೋ. ಬಟ್ ನಮ್ಮ ರಿಪ್ಲೇ ತುಂಬಾ ಬಿಸಿಲಿದ್ದಿದ್ದರಿಂದ ಎಲ್ರೂ ಟೈಮ್ ಆಗೋಗಿತ್ತು. ಹತ್ತತ್ರ 2-2:30 ಆಗೋಗಿತ್ತು. ಎಲ್ಲರೂ ಫುಲ್ಲು ಡಲ್ ಆಗಿಬಿಟ್ಟಿದ್ರು ಆಲ್ರೆಡಿ. ಸೊ ಏನೇನು ಪ್ರಿಪೇರ್ ಮಾಡಿದ್ವಿ ಅಂದರೆ ಗೀ ರೈಸು, ತಂದೂರಿ ಚಿಕನ್ನು, ಮಟನ್ ಸಾಂಬಾರು ಮತ್ತು ಮೊಟ್ಟೆ ಇಷ್ಟು ಕೂಡ ಮಾಡ್ಕೊಂಡಿದ್ವಿ ನಾವು. ಆಮೇಲೆ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನಿಲ್ವಾ ಅಲ್ಲಿ ಪ್ಲೇಟ್ ಕೊಡಿ. ಇನ್ನೊಂದು ಪ್ಲೇಟ್ ಇರ್ಬೇಕಲ್ಲ. ಹುಡುಗಿ ನಮಗೆ ಓಕೆ ಆಗಿದೆ. ಬಟ್ ಸ್ಟಾರ್ಟಿಂಗ್ ಬಂದಾಗಲೇ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು. ಚಿಕ್ಕಿ ಸುಮ್ಮನೆ ಆಫ್ ಮಾಡಿ ಚಿಕ್ಕಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಾಯ್ ಬಾಯ್. ತೀರೋನ ಮೂಗ ಅಂತೆಲ್ಲ ಕಚ್ಚಡ ನನ್ನ ಮಗನೇ, ತೊಟ್ಟಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ ಬರಲ್ಲ. ಏನ್ ಗೌರವ. ಫಾರ್ ದ ಫಸ್ಟ್ ಟೈಮ್ ಕಾಮಿಡಿಯಾಗಿರಲಿ ಅಂತ ಹೇಳಿ ವಿಡಿಯೋನ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು.
ಅಷ್ಟೇ.